ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅನ್ನುವ ಶಬ್ದದ ಬಳಕೆಯನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಭಾರತವಾಗಿ ಬದುಕ್ತಿರೋರು ಎಷ್ಟು ಜನ ಅಂತ. ಈ ದೇಶ ಉಳಿದೇ ಇದ್ದರೆ ವಿಶ್ವ ಉಳಿಯಲ್ಲ ಅನ್ನೋದು 100ಕ್ಕೆ 100 ನಿಶ್ಚಿತ. ಯಾಕೆಂದರೆ ವಿಶ್ವ ಉಳಿಬೇಕು, ಜಗತ್ತು ಉಳಿಬೇಕು, ಜಗತ್ತು ಕಲ್ಯಾಣ ಅನ್ನೋದಾಗಬೇಕು ಅಂತ ಬಯಸುವ ಒಂದೇ ದೇಶ ಭಾರತ. ಕಾಶ್ಮೀರದ ಹಿಂದೂಗಳಿಗಾದ ಅನ್ಯಾಯ ನಮಗೆ ಯಾಕದ ತಟ್ಟಲ್ಲ? ಯಾಕೆ ಅನ್ಯಾಯ ಆಗಿದೆ ಅಂತ ಯಾಕೆ ಅನ್ಸಲ್ಲ? ಯಾಕಂದರೆ ನಮಗೇ ನಮ್ಮ ಬಗ್ಗೆ ಅಭಿಮಾನ ಇಲ್ಲ. ಈ ಪುಸ್ತಕ ಒಂದು ಬರೋದು ಕೂಡಲೇ ದೇಶ ಬದಲಾಗ್ಬಿಡುತ್ತೆ ಅಂತ ಕೆಲವರು ಕೇಳ್ತಾರೆ. ಆದರೆ ಬದಲಾಗೋದಕ್ಕೆ ಪುಸ್ತಕ ಬರೆಯೋದು ಒಂದು ಕಾರಣ. ಮತ್ತು ಸುಖ, ಯಶಸ್ಸು, ಸಾರ್ಥಕತೆ ಭೀಕರ ಸಂಘರ್ಷದ ಹೊರತಾಗಿ ಸಿಗಲ್ಲ. ಧರ್ಮದ ಸಂಸ್ಥಾಪನೆ ಮಹಾಭಾರತದ ಯುದ್ಧದ ನಂತರವೇ ಆಗಿತ್ತು. ಯಾವಾಗ ಸ್ವಾರ್ಥ ಅನ್ನೋದಿರಲ್ವೋ ಆವಾಗ ಮಾತ್ರ ಧೈರ್ಯ ಬರುತ್ತೆ. ಯಾರೋ ಒಬ್ಬರು ಧೈರ್ಯ ಇಲ್ಲ ಅವರಲ್ಲಿ ಅಂತ ನಮಗನ್ಸಿದ್ರೆ ಅಂದ್ಕೋಬೇಕು ಅವರಲ್ಲಿ ಏನೋ ಒಂದು ಸ್ವಾರ್ಥ ಇದೆ ಅಂತ. ಸ್ವಾರ್ಥ ಇಲ್ಲದೇ ಇದ್ದಾಗ ಮಾತ್ರ ಸಾಹಸದ ಮಾತುಗಳು ಹೊರಗಡೆ ಬರುತ್ತವೆ. ಸ್ವಾರ್ಥ ಇದ್ದಾಗ ಸುಳ್ಳೇ ಹೊರಗಡೆ ಬರುತ್ತದೆ. ಇದು ತ್ರಿಕಾಲಾಬಾಧಿತ ಸತ್ಯ. ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅನ್ನುವ ಶಬ್ದದ ಬಳಕೆಯನ್ನು ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಭಾರತವಾಗಿ ಬದುಕ್ತಿರೋರು ಎಷ್ಟು ಜನ ಅಂತ ಪ್ರಶ್ನೆ ಇರೋದು. ಈಗ ಭಾರತವನ್ನು ಉಳಿಸ್ಬೇಕಾದ್ರೆ ಭಾರತವಾಗಿ ಬದುಕಬೇಕಾಗತ್ತೆ. ಯಾಕೆ ಈ ಪರಿಸ್ಥಿತಿ ಬಂತು? ಹಿಂದೂಗಳು ದ್ವಿತೀಯ ದರ್ಜೆ ಅಂತಿದ್ರು, ಈಗ ಇವರು 8ನೇ ದರ್ಜೆ ಅಂತ ಹೇಳಿದ್ದಾರೆ. ಹಾಗೆ ಹೇಳೋದಕ್ಕೆ 8 ಕಾರಣ ಹುಡುಕಿದ್ದಾರೆ. ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ಒಳಗಿಳಿದ್ರೆ 100 ಕಾರಣಗಳು ಸಿಗ್ತವೆ. ನಗ್ತಾ ಹೇಳ್ತಾ ಇದ್ದೀನಿ ನಾನು, ಒಳಗಡೆ ನೋವಿದೆ. 100ನೇ ದರ್ಜೆಯ ಪ್ರಜೆಗಳು, 8ನೇ ದರ್ಜೆಯೂ ಅಲ್ಲ. ಬಹಳ ಸೋಸಿ ಇವರು 8 ಕಾರಣಗಳನ್ನು, ಮಹತ್ವದ ಕಾರಣಗಳನ್ನು ಹುಡುಕಿದ್ದಾರೆ. 1000 ಪುಟದ ಪುಸ್ತಕಗಳನ್ನು ಬರೆಯಬಹುದು. ರಾಜೀವ್ ಮಲ್ಹೋತ್ರಾ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಬ್ರೇಕಿಂಗ್ ಇಂಡಿಯಾ ಅಂತ. ಅವ್ರು ಇನ್ನೊಂದು ಪುಸ್ತಕ ಬರೆದಿದ್ದಾರೆ, ದ ಸ್ನೇಕ್ಸ್ ಇನ್ ಗಂಗಾ. ಅದೇ ರೀತಿಯಲ್ಲಿ ಇದು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು, ಹಿಂದೂಸ್ ಇನ್ ಹಿಂದೂ ರಾಷ್ಟ್ರ. ಇದೆಲ್ಲ ಪುಸ್ತಕಗಳು ಬರ್ತಾ ಇದೆಯಲ್ಲ, ಇದು ಭಾರತ ಬದಲಾಗ್ತಿರ್ತಕ್ಕಂಥ ಲಕ್ಷಣ. ಇದು ಭಾರತ ಬದಲಾಗ್ತಿದೆ ಅನ್ನೋದಕ್ಕೆ ವಿದ್ವತ್ ವಲಯಕ್ಕೆ ಸಂಬಂಧಿಸಿದ 100 ಸಂಖ್ಯೆಯಲ್ಲಿ ನೀವೆಲ್ಲರೂ ಸಮಯವನ್ನು ತೆಗೆದು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಾ. ಬದಲಾಗ್ತಾ ಇರತಕ್ಕಂಥ ಭಾರತ ನೀವು, ನಾವೆಲ್ಲರೂ ಬದಲಾಗ್ತಿರ್ತಕ್ಕಂಥ ಭಾರತ ಸಂಧಿಕಾಲದಲ್ಲಿ ಹಾದು ಹೋಗ್ತಾ ಇದೆ. ಸಂಧಿಕಾಲ ಅಂದರೆ ಭಾರತ್ ಈಸ್ ಪಾಸಿಂಗ್ ಥ್ರೂ ಎ ಟ್ರಾನ್ಸಿಷನ್ ಪೀರಿಯಡ್. ಸಂಧಿಕಾಲ ಅಂದರೆ ಈ ಕಡೆ ಕತ್ತಲೆ ಪೂರ್ತಿ ಮುಕ್ತಾಯ ಆಗಿಲ್ಲ, ಬೆಳಕು ಪೂರ್ಣ ಹರಿದಿಲ್ಲ, ಬೆಳಕು ಬಂದಿಲ್ಲ ಇನ್ನು. ಅರೆಗತ್ತಲು, ಉಷಃಕಾಲ, ಸೂರ್ಯೋದಯಕ್ಕಿಂತ ಮುಂಚಿಂದು. ಇದು ಬಹಳ ಅಪಾಯಕಾರಿ ಸಮಯ. ಇದು ಬೆಳಕರಿಯೋದು ಅನ್ನೋದು ಗೊತ್ತಿದ್ರೂ ಕೂಡ ಮನುಷ್ಯ ಈ ಸಮಯದಲ್ಲಿ ಭ್ರಮೆಗೆ ಒಳಗಾಗ್ತಾನೆ. ಹಗ್ಗವನ್ನೇ ಹಾವು ಅಂತ ಭಾವಿಸ್ಬಿಡ್ತೀವಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಾಗ, ಯಾಕಂದರೆ ಪೂರ್ತಿ ಕಾಣಿಸ್ತಾ ಇರಲ್ಲ. ಮರವನ್ನೇ ಭೂತ ಅಂತ ಭಾವಿಸಿ ಭಯಪಡುವ ಸನ್ನಿವೇಶ ಇರುತ್ತೆ. ಹೀಗಾಗಿ ಇದು ಸಂಧಿಕಾಲ ಅಂದರೆ ಭ್ರಮೆಗಳನ್ನು ನಿರ್ಮಾಣ ಮಾಡುವ ಸಂದರ್ಭ. ಆ ಸಮಯದಲ್ಲಿ ದುಷ್ಟರು ಬಹಳ ಸಕ್ರಿಯರಾಗಿರ್ತಾರೆ. ಜನಗಳನ್ನು ಇನ್ನಷ್ಟು ಭ್ರಮೆಗೆ ಸಿಲುಕಿಸುವ ಕೆಲಸಗಳನ್ನು ಮಾಡ್ತಾರೆ. ಸುಳ್ಳುಗಳನ್ನು 100 ಸಾರಿ ಹೇಳಿ ಸುಳ್ಳನ್ನೇ ಸತ್ಯವನ್ನಾಗಿ ಮಾಡಿ ಇನ್ನಷ್ಟು ಭ್ರಮೆಯ ಕೂಪಕ್ಕೆ ತಳ್ಳುವ ಪ್ರಯತ್ನವನ್ನು ಮಾಡುವ ಒಂದು ಷಡ್ಯಂತ್ರ ಈ ಸಮಯದಲ್ಲಿ ನಡೆಯುತ್ತೆ. ಹಿಂದೆ ದ್ವಾಪರ ಯುಗದಲ್ಲಿ ವ್ಯಾಸ ಮಹರ್ಷಿಗಳು ಈ ಭ್ರಮೆಯಿಂದ ಸಮಾಜವನ್ನು ಹೊರಗೆ ತರಬೇಕು ಅನ್ನೋದಕ್ಕೋಸ್ಕರನೇ ಜ್ಞಾನಗಳನ್ನು ವೇದಗಳ ಹೆಸರಿನಲ್ಲಿ ವಿಂಗಡಣೆ ಮಾಡಿದ್ರು. ಈಗ ನಾವು ಅದೇ ಕೆಲಸ ಮಾಡಬೇಕಾಗಿದೆ. ಈಗ ಯಾರು ತಿಳುವಳಿಕೆ ಇರೋರು ಇದ್ದಾರೋ, ಯಾರು ವಿದ್ವದ್ ವಲಯದ ಜೊತೆಗೆ ಸಂಬಂಧಪಟ್ಟಿರೋರೆಲ್ಲರೂ ಇದ್ದಾರೋ ನಮ್ಮಂಥ ಜನಗಳು, ನಾವು ಸತ್ಯವನ್ನು ಅರಿತು ಜನಗಳಿಗೆ ತಿಳಿಸಿ ಅವರ ಭ್ರಮೆಯನ್ನು ದೂರಗೊಳಿಸಿ ಸತ್ಯದ ಅರಿವನ್ನು ಮಾಡಿಸುವ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸವನ್ನು ಇಲ್ಲಿ ರಂಗನಾಥನವರು ಮಾಡಿದ್ದಾರೆ. ಇಲ್ಲದೇ ಇದ್ದರೆ ಈ ಸಮಾಜ ಉಳಿಯಲ್ಲ, ಈ ದೇಶ ಉಳಿಯಲ್ಲ. ಈ ದೇಶ ಉಳಿದೇ ಇದ್ದರೆ ವಿಶ್ವ ಉಳಿಯಲ್ಲ ಅನ್ನೋದು
100% ನಿಶ್ಚಿತ. ಯಾಕೆಂದರೆ ವಿಶ್ವ ಉಳಿಬೇಕು, ಜಗತ್ತು ಉಳಿಬೇಕು, ಮಾನವ ಕುಲ ಅನ್ನೋದು ಉಳಿಬೇಕು, ಜಗತ್ ಕಲ್ಯಾಣ ಅನ್ನೋದು ಆಗಬೇಕು ಅಂತ ಬಯಸುವ ಒಂದೇ ದೇಶ ಭಾರತ. ಭಾರತವೇ ಇಲ್ಲದೆ ಇದ್ದರೆ ಜಗತ್ತು ಉಳಿಯಲ್ಲ ಅನ್ನೋದು ಅಂಗೈನ ಹುಣ್ಣಿನಷ್ಟು ಸ್ಪಷ್ಟ. ಹೀಗಾಗಿ ಭಾರತವನ್ನು ಉಳಿಸ್ಬೇಕು. ಭಾರತವನ್ನು ಉಳಿಸ್ಬೇಕು ಅಂದರೆ ಸತ್ಯವನ್ನು ಮನಗಾಣಿಸಬೇಕು. ಸತ್ಯ ಮನಗಾಣಿಸಬೇಕು ಅಂದರೆ ಭ್ರಮೆಯಿಂದ ಹೊರಗೆ ಬರಬೇಕು. ಹಿಂದೂ ಅಂದರೆ ನ್ಯಾಚುರಲ್, ಯಾವುದು ಸಹಜವೋ ಅದು ಹಿಂದೂ, ಯಾವುದು ವಾಸ್ತವಿಕವೋ ಅದು ಹಿಂದೂ, ಯಾವುದು ಸತ್ಯವೋ ಅದು ಹಿಂದೂ. ವಿವೇಕಾನಂದರು ಇದನ್ನು ಹೇಳಿದ್ರು. ಜಗತ್ತಿನಲ್ಲಿರೋ ಎಲ್ಲ ಒಳ್ಳೆಯದನ್ನು ಒಂದೇ ಕಡೆ ಹಾಕಿ ಅದಕ್ಕೆ ಯಾವುದಾದ್ರೂ ಒಂದು ಹೆಸರಿನಿಂದ ಕರಿಬೇಕು ಅಂದರೆ ಅದು ಹಿಂದೂ ಅಂತ ಕರೆದು. ಹಿಂದೂ ಅಸಹಿಷ್ಣು ಅಲ್ಲ, ಉದಾರತೆಯ ಅತಿ ಉದಾರತೆಯ ದುಷ್ಪರಿಣಾಮ ಇದೆ. ಇದಕ್ಕೆ ಸದ್ಗುಣ ವಿಕೃತಿ ಅಂತ ಕರೀತಾರೆ. ಹಿಂದೂ ಸಮಾಜವನ್ನು ಸದ್ಗುಣ ವಿಕೃತಿಯಿಂದ ಹೊರಗೆ ತರಬೇಕು. ಈ ಪುಸ್ತಕದಲ್ಲಿ 8 ಕಾರಣಗಳನ್ನು ಇವರು ಕೊಟ್ಟಿದ್ದಾರೆ. ನಾನು 8 ಕಾರಣಗಳನ್ನು ಅವರು ಹೇಳೋರಿದ್ದಾರೆ, ನಾನು ಸುಮ್ಮನೆ ಉಲ್ಲೇಖ ಮಾತ್ರ ಮಾಡ್ತೀನಿ. ರಿಪಿಟೇಷನ್ ಆಗ್ಬೋದು, ಪುನರಾವೃತ್ತಿ. ಈ ದೇವಸ್ಥಾನಗಳನ್ನು ಸರ್ಕಾರದ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ಧರ್ಮದ ಉತ್ಥಾನದ ಕೇಂದ್ರಗಳನ್ನು ನಾಶ ಮಾಡುವ ಪ್ರಯತ್ನ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ ನಮಗೆ ಅದರ ಸಂಬಂಧವೇ ಇಲ್ಲ ಅಂತ ನಾವು ಸುಮ್ಮನಿದ್ದೀವಿ. ನಮಗೇನು ವ್ಯತ್ಯಾಸ ಕಾಣಿಸಲ್ಲ. ದೇವಸ್ಥಾನ ಹಾಳಾಯ್ತಾ, ಹಾಳಾಗಲಿ ಅಂತಂತೀವಿ ನಾವು. ಕಾಶ್ಮೀರದ ಹಿಂದೂಗಳಿಗಾದ ಅನ್ಯಾಯ ಇದು ನಮಗಾದ ಅನ್ಯಾಯ ಅಂತ ಅನ್ಸಲ್ಲ. ಕಾಶ್ಮೀರ್ ಫೈಲ್ಸ್ ಸಿನಿಮಾದ ಉಲ್ಲೇಖ ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಇದು 2ನೇ ಅಧ್ಯಾಯ. ನಮಗೆ ಯಾಕದು ತಟ್ಟಲ್ಲ? ಯಾಕೆ ಅನ್ಯಾಯ ಆಗಿದೆ ಅಂತ ಯಾಕೆ ಅನ್ಸಲ್ಲ? ಯಾಕಂದರೆ ನಮಗೇ ನಮ್ಮ ಬಗ್ಗೆ ಅಭಿಮಾನ ಇಲ್ಲ. ಅಭಿಮಾನ ಶೂನ್ಯರಾಗಿರುವುದರಿಂದ ನಮ್ಮ ಪಕ್ಕದಲ್ಲಿರುವವರಿಗೆ ನೋವಾದಾಗಲೂ ಆ ನೋವು ನಮಗೆ ತಟ್ಟಲ್ಲ. ಡೈನೋಸಾರ್ ಅಂತ ಒಂದು ಪ್ರಾಣಿ ಇತ್ತು, ಅದರ ಸಂತತಿ ನಾಶವಾಗಿ ಹೋಯಿತು. ಯಾಕೆ ನಾಶವಾಯಿತು ಅಂತ ವಿಜ್ಞಾನಿಗಳ ಒಂದು ತಂಡವನ್ನು ಅದರ ಸಂಶೋಧನೆಗೆ, ಯಾಕೆ ಅದರ ಸಂತತಿ ನಾಶ ಆಯಿತು ಅಂತ ಹುಡುಕೋದಕ್ಕೆ ಒಂದು ಸಮಿತಿಯನ್ನು ರಚಿಸಲಾಯಿತು. ವಿಜ್ಞಾನಿಗಳ ಒಂದು ಸಮಿತಿ. ಅವ್ರು ಏನು ವರದಿ ಕೊಟ್ಟರು ಗೊತ್ತಾ? 12-15 ಅಡಿ ಎತ್ತರ ಇರತಕ್ಕಂತಹ, ಇನ್ನೂ 50 ಅಡಿಗಳಷ್ಟು ಉದ್ದ ಇರತಕ್ಕಂತಹ ಪ್ರಾಣಿ ನಾಶವಾಗಿದ್ದು ಯಾಕೆ ಅಂದರೆ ಹಿಂದಿನ ಕಾಲಿನ ಹತ್ತಿರ ಒಂದು 10-15 kg ಮಾಂಸ ಯಾವುದಾದ್ರೂ ಕ್ರೂರ ಪ್ರಾಣಿ ತಿಂದು ಹೋದರೆ ಇದಕ್ಕೆ ಗೊತ್ತಾಗ್ತಾ ಇದ್ದದ್ದೇ 48 ಗಂಟೆಗಳ ನಂತರ. ಬದುಕಕ್ಕೆ ಹೇಗೆ ಸಾಧ್ಯ? ಅಷ್ಟೊತ್ತಿಗಾಗಲೇ ರಕ್ತಸ್ರಾವ ಆಗಿಬಿಟ್ಟಿರುತ್ತೆ. ಅಂದರೆ ನಮ್ಮದೇ ರಕ್ತ ಮಾಂಸಗಳನ್ನು ಹಂಚಿಕೊಂಡು ಬಂದಿರತಕ್ಕಂತಹ ನಮ್ಮದೇ ದೇಶದ ಉಳಿದ ಬಂಧುಗಳಿಗೆ ಆಗುವ ಅನ್ಯಾಯವನ್ನು, ನಾವು ನೋವನ್ನು ಅನುಭವಿಸದೇ ಇದ್ದರೆ ನಾವು ಬದುಕಕ್ಕಾಗಲೂ ಹೇಗೆ ಸಾಧ್ಯ? ಈ ಸಮಾಜ ಉಳಿಯಲ್ಲ. ವೇದನೆ ಅಂತ ಒಂದು ಶಬ್ದ ಇದೆ. ನನಗಾಗುವ ನೋವನ್ನು ನಾನು ಅನುಭವಿಸುವುದಕ್ಕೆ ವೇದನೆ ಅಂತ ಕರೀತಾರೆ. ನೋವಾಗ್ತಿರೋದು ಬೇರೆಯವರಿಗೆ, ಅನುಭವಿಸ್ತಿರೋದು ನಾನು, ಅದಕ್ಕೆ ಸಂವೇದನೆ ಅಂತ ಕರೀತಾರೆ. ಮನುಷ್ಯ ಅಂತ ಆಗಬೇಕು ಅಂತ ಆದರೆ ಅವನಿಗೆ ಸಂವೇದನೆ ಅನ್ನೋದು ಇರಬೇಕು. ಆ ಸಂವೇದನೆಯೇ ನಷ್ಟವಾಗಿ ಹೋಗ್ಬಿಟ್ರೆ ಆ ಮನುಷ್ಯನೂ ಬದುಕಲ್ಲ, ಅವನಿಂದ ಯಾವ ಪ್ರಯೋಜನವೂ ಆಗಲ್ಲ. ಈಗ ನಮ್ಮ ಸಮಾಜ ಹೇಗಿದೆ ಅಂತಂದರೆ ಸಂವೇದನೆಯನ್ನೇ ಕಳ್ಕೊಂಡ್ಬಿಟ್ಟಿದೆ. ಆ ಸಂವೇದನೆ ಬರಲಿಕ್ಕೆ 2ನೇ ಅಧ್ಯಾಯ ಬಹಳ ಇಡೀ ಪುಸ್ತಕವೇ ಸಂವೇದನೆಯನ್ನು ಜಾಗೃತಗೊಳಿಸುವ ಕೆಲಸ ಮಾಡಿದೆ. ಇತ್ತೀಚೆಗೆ ವಕ್ಫ್ ಕಾನೂನು ಬಂತು ಅಲ್ವಾ? ಅದಕ್ಕಿಂತ ಮುಂಚೆ ಬರೆದಿದ್ದ ಪುಸ್ತಕ ಇದು. ಹೀಗಾಗಿ ವಕ್ಫ್ ಕಾನೂನಿನ ಅತ್ಯಂತ ಭಯಾನಕ ಸ್ವರೂಪವನ್ನು ಈ ಪುಸ್ತಕದಲ್ಲಿ ವಸ್ತುನಿಷ್ಠವಾಗಿ ತೆಗೆದಿಟ್ಟಿದ್ದಾರೆ. RTI ಅಲ್ಲ, RTE, ರೈಟ್ ಟು ಇನ್ಫಾರ್ಮೇಷನ್ ಅಲ್ಲ, ರೈಟ್ ಟು ಎಜುಕೇಷನ್. ಅದನ್ನು ನಾವೆಲ್ಲರೂ ಎಷ್ಟು ಒಳ್ಳೆಯದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಲ್ವ? ಆ ಕಾನೂನಿನಲ್ಲಿರ್ತಕ್ಕಂತಹ ಭಾರತ ವಿರೋಧಿ ಅಂಶಗಳು ಏನೇನಿದ್ದಾವೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಗುರುತಿಸಿ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಇನ್ನೂ ಸೇರಿಸ್ಬೇಕಾದ ತುಂಬ ಇದೆ, ಆದರೆ ಇಷ್ಟನ್ನು ಜೀರ್ಣಿಸ್ಕೊಂಡ್ಬಿಟ್ರೆ ಸಾಕೀಗ. ಇದೇ ಜೀರ್ಣಿಸ್ಕೊಳ್ಳೋದಕ್ಕೆ ಕಷ್ಟ. ಇಲ್ಲಿ ವರ್ಣಭೇದ ಅನ್ನೋ ಶಬ್ದವನ್ನು ಬಳಸಬಾರ್ದು. ತುಷ್ಟೀಕರಣ ಬೇರೆ, ವರ್ಣಭೇದ ಬೇರೆ. ಇಲ್ಲಿ ತುಷ್ಟೀಕರಣ ಆಗ್ತಾ ಇದೆ. ವರ್ಣಭೇದ ಅನ್ನೋದನ್ನು ಅದಕ್ಕೆ ಬಳಸಬಾರ್ದು. ಅದರ ಆ ವರ್ಣಭೇದ ಅನ್ನೋದು
ಅದು ಅಮೇರಿಕದಲ್ಲಿ ನಡೀತಿರೋದು, ಯುರೋಪ್ನಲ್ಲಿ ನಡೀತಿರೋದು. ಭಾರತಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಆ ವರ್ಣಭೇದವನ್ನೇ ಇಲ್ಲಿ ಅಸ್ಪೃಶ್ಯತೆಗೆ ಜೋಡಿಸಿರೋದ್ರಿಂದ ಅನ್ಯಾಯ ಆಗ್ತಿರೋದು. ಶಬ್ದಗಳನ್ನು ಹಂಗೆ ಜೋಡಿಸಬಾರ್ದು. ಪ್ರತಿಯೊಂದು ಶಬ್ದಗಳ ಉತ್ಪತ್ತಿ ಅಲ್ಲಿನ ಸಾಮಾಜಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಉತ್ಪನ್ನವಾಗಿರೋದು. ಉದಾಹರಣೆಗೆ ಸೆಕ್ಯುಲರಿಸಮ್ ಅನ್ನೋ ಶಬ್ದ ಇದೆ, ಭಾರತದ ಶಬ್ದ ಅಲ್ಲ ಅದು. ಅದು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಸೆಕ್ಯುಲರಿಸಮ್ ಅನ್ನೋ ಶಬ್ದ ಹುಟ್ಟಿದ್ದು. ನೇಷನ್ ಅನ್ನೋ ಶಬ್ದ ಭಾರತದ್ದಲ್ಲ. ನೇಷನ್ ಅನ್ನೋ ಶಬ್ದ ಹುಟ್ಟೋದಕ್ಕೆ, ಸೆಕ್ಯುಲರಿಸಮ್ ಅನ್ನೋ ಶಬ್ದ ಹುಟ್ಟೋದಕ್ಕೆ ಅಲ್ಲಿನ ಸಾಮಾಜಿಕ ಯುರೋಪಿನ ಸಾಮಾಜಿಕ ಪರಿಸ್ಥಿತಿ ಕಾರಣ. ಹೀಗಾಗಿ ಆ ಶಬ್ದಗಳನ್ನು ಇಲ್ಲಿ ಬಳಸಿ ಅದೇ ಪರಿಸ್ಥಿತಿಯನ್ನು ಇಲ್ಲಿ ಹುಟ್ಟಿಸೋ ಅಂಥ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಅದಾಗಿರೋದ್ರಿಂದನೇ ಈ ಎಲ್ಲ ಸಂಕಟ ನಿರ್ಮಾಣ ಆಗಿರೋದು. ಹೀಗಾಗಿ ವರ್ಣಭೇದ ಶಬ್ದವನ್ನು ಬಳಸಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ ಎಲ್ಲರಿಗೂ. ನ್ಯಾಯಾಂಗದಲ್ಲೂ, ನ್ಯಾಯಾಂಗದ ಮೂಲಕವೂ, ನ್ಯಾಯಾಧೀಶರ ಮೂಲಕವೂ ಹಿಂದೂ ಸಮಾಜಕ್ಕೆ ಅದೆಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಕುಟುಂಬಗಳನ್ನು, ಹಿಂದೂ ಕುಟುಂಬಗಳನ್ನು ಒಡೆಯುವುದಕ್ಕೋಸ್ಕರ ಮಾರ್ಕೆಟಿಂಗ್ ನೆಟ್ವರ್ಕ್ ಎಷ್ಟು ಕೆಲಸ ಮಾಡ್ತಾ ಇದೆ, ಧಾರಾವಾಹಿಗಳು ಯಾವ ಥರ ಬರ್ತಾ ಇದೆ, ಎಲ್ಲ ಶಕ್ತಿಗಳು ಒಟ್ಟಿಗೆ ಸೇರಿದೆ. ಹಿಂದೂ ಸಮಾಜವನ್ನು ನಾಶ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿ ಅನೇಕ ಮುಖಗಳಲ್ಲಿ ಪ್ರಯತ್ನ ನಡೀತಾ ಇದೆ. ಅದನ್ನು ಇದರಲ್ಲಿ 6ನೇ ಅಧ್ಯಾಯದಲ್ಲಿ ಚೆನ್ನಾಗಿ ತೊಗೊಂಡಿದ್ದಾರೆ. 6ನೇಯ ದರ್ಜೆ ಅದು, ಅಲ್ಲಿಗೆ ಇಳಿದಿದ್ದೀವಿ ನಾವು ಅಂತ. ಮತಾಂತರ ಅನ್ನತಕ್ಕಂಥದ್ದು ಬಹಳ ದೊಡ್ಡ ವಿಷಯ ಮತ್ತು ಅದನ್ನು ಮಾಡಿದವರನ್ನು ವೈಭವೀಕರಿಸೋದು. ಕ್ರುಸೇಡ್ ಅನ್ನೋ ಶಬ್ದ ಉಪಯೋಗ ಮಾಡ್ತಾರೆ. ಅದು ಭಾರತದಲ್ಲಿ ಎಂದೂ ನಡೆದಿಲ್ಲ. ಆದರೆ ಅದರ ಹೆಸರಿನಲ್ಲಿ ಭಾರತದಲ್ಲಿ ಅದನ್ನು ಮಾಡೋದಕ್ಕೆ ಪ್ರಯತ್ನಗಳನ್ನು ಶುರು ಮಾಡಿದರು. ಆ ಥರ ಮಾಡಿದಾಗಲೂ ಸಹಿತ ಭಾರತದ ಉಳಿದ ರಾಜ್ಯಗಳ ಜನ ಅದಕ್ಕೆ ಪ್ರತಿಕ್ರಿಯಿಸಲೇ ಇಲ್ಲ. ನಮಗೇನು ಸಂಬಂಧನೇ ಇಲ್ಲ ಅಂತ ಸುಮ್ಮನಿದ್ಬಿಟ್ರು. ಇದನ್ನು ಲಕ್ಷಗಟ್ಟಲೆ ಹಿಂದೂಗಳ ಮಾರಣ ಹೋಮ ನಡೆದಾಗಲೂ ಸಹಿತ ಉಳಿದ ಹಿಂದೂಗಳು ಎಚ್ಚರವೇ ಆಗಲಿಲ್ವಲ್ಲ. ಡೈನೋಸಾರ್ ನೆನಪು ಮಾಡ್ಕೋಬೇಕು, ಸಂತತಿಯ ನಾಶವಾಗಿಬಿಡುತ್ತೆ. ನಿಜಕ್ಕೂ ಗೊತ್ತಿರೋರ್ಗೆ ಓದಿದ್ರೇ ಭಯ ಬೀಳುತ್ತೆ, ಗೊತ್ತಿಲ್ಲದಿರೋರು ಓದಿದ್ರೆ ಮೂರ್ಛಿತರಾಗ್ಬಿಡ್ತಾರೆ. ಆ ಥರ ಇದೆ ಎಲ್ಲ ಸಂಗತಿಗಳು. ಇನ್ನು ನಮ್ಮ ಮಕ್ಕಳು ಬಿಟ್ಬಿಡ್ರಿ, ನಮ್ಮ ಮಕ್ಕಳು ಸುರಕ್ಷಿತವಾಗಿರೋಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಹೆದರಿಸ್ತಾ ಇಲ್ಲ. ಈ ಪುಸ್ತಕದಲ್ಲಿ ವಾಸ್ತವಿಕತೆ ಬರೆದುಬಿಟ್ಟಿದ್ದಾರೆ. ಒಂದು ಅಕ್ಷರವೂ ಇದು ಕಲ್ಪನೆಯ ಆಧಾರದ ಮೇಲೆ ಬರೆದಿರೋದಲ್ಲ. ಈ ಪುಸ್ತಕ ಒಂದು ಬರೆದ ಕೂಡಲೇ ದೇಶ ಬದಲಾಗ್ಬಿಡುತ್ತೆ ಅಂತ ಕೆಲವರು ಕೇಳ್ತಾರೆ. ಆದರೆ ಬದಲಾಗೋದಕ್ಕೆ ಪುಸ್ತಕ ಬರೆಯೋದು ಒಂದು ಕಾರಣ. ನನಗೆ ಇವತ್ತಿನ ಈ ಕಾರ್ಯಕ್ರಮ ತುಂಬ ಮಹತ್ವದ್ದು ಅಂತ ಅನಿಸೋದಕ್ಕೆ ಬಹಳ ಮುಖ್ಯವಾದ ಒಂದು ಕಾರಣ ಅಂತಂದರೆ, ವಿದ್ವದ್ ವಲಯದಿಂದ ಕೂಗು ಎದ್ದಿರೋದು. JNUನಿಂದ ಈ ಕೂಗು ಎದ್ದಿದೆ. ಹೀಗಾಗಿ ನಾನು ಆನಂದ ರಂಗನಾಥನ್ ಅವರನ್ನು ಅಭಿನಂದಿಸ್ತೀನಿ, ವಂದಿಸ್ತೀನಿ. JNU ಅನ್ನೋದು 2,500 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ. ಆ ಜಾಗದ ಇತಿಹಾಸವನ್ನು ನಾನು ಅಧ್ಯಯನ ಮಾಡಿದೆ. ಆ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುವ ಮುಂಚೆ, ಪ್ರಾಚೀನ ಕಾಲದಲ್ಲಿ 100 ವರ್ಷಗಳ ಮುಂಚೆ ಅಲ್ಲಿ ಋಷಿಗಳು ವಾಸ ಮಾಡ್ತಾಯಿದ್ರು. ಅಲ್ಲಿ ಬಹಳ ತೀವ್ರತರವಾದಂಥ ತಪಸ್ಸು, ಜಗತ್ ಕಲ್ಯಾಣದ್ದು ನಡೆದಿತ್ತು. ದುರ್ದೈವದಿಂದ ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಅಪಮಾನವಾಗತಕ್ಕಂಥ ಅನೇಕ ಸಂಗತಿಗಳು ಅಲ್ಲಿ ನಡೆದವು. ಈಗ ಮತ್ತು ಬದಲಾವಣೆಯ ಹಂತ, ಸಂಧಿಕಾಲ ನಡೀತಾ ಇದೆ. ಅಂಥ JNUನಿಂದ ಈ ಕೂಗು ಎದ್ದಿರುವುದು ವಿದ್ವದ್ವಲಯದ ಮೂಲಕ. ಇದು ತುಂಬ ಒಳ್ಳೆಯ ಲಕ್ಷಣ. ಇದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ಮುಟ್ಟತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ತಾನೇ ತಾರ್ಕಿಕ ಅಂತ್ಯಕ್ಕೆ ಅದು ಮುಟ್ಟಲ್ಲ, ಲಾಜಿಕಲ್ ಎಂಡ್ಗೆ ಹೋಗಿ ಮುಟ್ಟಬೇಕು. ಈ ಪುಸ್ತಕ ಮುಟ್ಟಬೇಕಾದ್ರೆ ಇಲ್ಲಿ ಕುಳಿತಿರೋರ್ದೆಲ್ಲರದು ಜವಾಬ್ದಾರಿ ಇದೆ. ನಾವೆಲ್ಲ ಆಧುನಿಕ ವ್ಯಾಸ ಮಹರ್ಷಿಗಳಾದರೆ ಮಾತ್ರ ಇದು ಒಂದು ಲಾಜಿಕಲ್ ಎಂಡ್ಗೆ ಹೋಗಿ ಮುಟ್ಟುತ್ತೆ. ಅಂದರೆ ಒಬ್ಬರು 10 ಜನಕ್ಕೆ ಹೇಳಬೇಕು, 10 ಜನ 10 ಜನಕ್ಕೆ ಹೇಳಬೇಕು. ಅವರೊಬ್ಬರೇ ಡಿಸ್ಟರ್ಬ್ ಆಗಿಬಿಟ್ರೆ ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಎಲ್ಲೋ ಸ್ವಲ್ಪ ತಲೆ ಲೂಸು ಅಂತ. ಇಲ್ಲಿರೋರು ತಲೆಯೆಲ್ಲ ಲೂಸ್ ಆಗಿಬಿಟ್ರೆ ಆಸ್ಪತ್ರೆಗೆ ಯಾರನ್ನು ಸೇರಿಸೋದು? ಇಡೀ ದೇಶ ಅವರು ಡಿಸ್ಟರ್ಬ್ ಆಗಿದ್ದಾರೆ. ಈ ಪುಸ್ತಕದ ಮೂಲಕ ಎಲ್ಲರನ್ನೂ ಡಿಸ್ಟರ್ಬ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅವರು. ಇಲ್ಲಿರೋರೆಲ್ಲರೂ ಡಿಸ್ಟರ್ಬ್ ಆಗಿಬಿಡ್ಬೇಕು.
ತುಂಬ ಜನ ತುಂಬ ವಿಷಯದ ಕುರಿತಾಗಿ ಡಿಸ್ಟರ್ಬ್ ಆಗ್ತಾರೆ. ಬ್ಯಾಡವಾಗಿದ್ದ ವಿಷಯಕ್ಕೆಲ್ಲ ಡಿಸ್ಟರ್ಬ್ ಆಗೋದನ್ನು ನೋಡಿದ್ದೀವಿ ನಾವು. ಈ ವಿಷಯಕ್ಕೆ ಡಿಸ್ಟರ್ಬ್ ಆಗಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವರು ವಿಷಯ ಎತ್ತಿರೋದು 8 ದರ್ಜೆಗಳನ್ನೇನು ಎತ್ತಿದ್ದಾರೆ, 8 ಇಶ್ಯೂಸನ್ನು ಎತ್ತಿದ್ದಾರೆ. ಇದು ಗ್ರೌಂಡ್ ಲೆವೆಲ್ಲು, ನೆಲಹಂತದಲ್ಲಿ, ಭೂಮಿಯ ಸ್ತರದಲ್ಲಿ, ಸಾಮಾಜಿಕ ಸ್ತರದಲ್ಲಿ, ಸಾಮಾನ್ಯ ಜನಗಳ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಘೋರ ಅನ್ಯಾಯಗಳಿವು. ಆದರೆ ಈ ಅನ್ಯಾಯಕ್ಕೆ ಮೂಲ ಬೀಜ ಎಲ್ಲಿದೆ ಅಂತ ನಾವು ಹುಡುಕಬೇಕು. ಅದು ಹುಡುಕಕ್ಕೆ ಹೊರಟಾಗ ಹಿಂದೂ ಅನ್ನುವ ಶಬ್ದದ ಬಗ್ಗೆ ಇರತಕ್ಕಂತಹ ಘೋರ ಅಜ್ಞಾನವೇ ಇದಕ್ಕೆ ಕಾರಣ. ಅದಕ್ಕಾಗಿ ನಮ್ಮ ಕೆಲಸ ಈ ಪುಸ್ತಕವನ್ನು ಇದರ ವಿಷಯಗಳೇನಿದಾವೋ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಾದರೆ 2 ಪ್ರಕಾರದ ಪ್ರಯತ್ನಗಳಾಗಬೇಕು. ಒಂದು, ಹಿಂದುತ್ವದ ಕುರಿತಂತೆ ಸಕಾರಾತ್ಮಕ ಕಥನ, ನೆರೆಟಿವ್ ಸೆಟ್ ಮಾಡ್ತಕ್ಕಂಥ ಕೆಲಸ ಬಹಳ ಪ್ರಬಲವಾಗಿ ಆಗಬೇಕು. ಅದಕ್ಕಾಗಿ ಭಾಷಣಗಳು, ಲೇಖನಗಳು, ಪುಸ್ತಕಗಳು, ಸಂವಾದಗಳು, ಆಚರಣೆಗಳು ಇದೆಲ್ಲವೂ ಆಗಬೇಕು. ಕೇವಲ ಸಂವಾದದ ಮಟ್ಟಕ್ಕೆ ಮಾತ್ರ ನಿಂತರೆ ಸಾಲಲ್ಲ, ಆಚರಣೆಯ ಮಟ್ಟಕ್ಕೂ ಇಳಿಬೇಕು. ಅದು ಹಿಂದೂ ಅಂದರೆ ಏನು? ಸಂವಿಧಾನದಲ್ಲೂ ಹೀಗೆ ಬರೆದಿದ್ದಾರೆ: ಜೈನರಲ್ಲದೇ ಇರುವವರು, ಬೌದ್ಧರಲ್ಲದೇ ಇರುವವರು, ಮುಸಲ್ಮಾನರಲ್ಲದೇ ಇರುವವರು, ಕ್ರಿಶ್ಚಿಯನ್ನರಲ್ಲದೆ. ಅರೆ, ಇದೊಂದು ಡೆಫಿನೇಷನ್ ಆಗೋಕ್ಕಾಗತ್ತೇನ್ರಿ? ಇದೊಂದು ನೆಗೇಷನ್, ನಕಾರಾತ್ಮಕ ವಿವರಣೆ. ಇದು ನಾನೀಗ ಸಕಾರಾತ್ಮಕ ವಿವರಣೆ ಕೊಡ್ತಾ ಇದ್ದೀನಿ. ಹಿಂದೂ ಅಂದರೆ ಸಕಾರಾತ್ಮಕ ವಿವರಣೆ ಕೊಡೋದಾಗಬೇಕು. ಇದರ ಬಗ್ಗೆ ನೆರೇಟಿವ್ ಸೆಟ್ ಮಾಡುವ ಕೆಲಸ ನಾವು ಮಾಡಬೇಕು. ಆವಾಗ ನಮಗೆ ಶಕ್ತಿ ಬರುತ್ತೆ. ಈ ಎಲ್ಲ ಜಮೀನಿ ಸ್ತರದಲ್ಲಿ, ಭೂಮಿಯ ಮಟ್ಟದಲ್ಲಿ, ಸಾಮಾನ್ಯ ನೆಲದ ಮಟ್ಟದಲ್ಲಿ, ಗ್ರೌಂಡ್ ಲೆವೆಲಲ್ಲಿ ಈ ಸಂಘರ್ಷವನ್ನು ಎದುರಿಸ್ತಕ್ಕಂಥ, ಈ ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಬರುತ್ತೆ. ಮೊದಲನೇದು, ಹಿಂದೂ ಅಂದರೆ ಸರ್ವಂ ಖಲ್ವಿದಂ ಬ್ರಹ್ಮ, ಯೂನಿವರ್ಸಲ್ ಒನ್ನೆಸ್. ಹಿಂದುತ್ವ ಅಂದರೆ ಎರಡನೇದು, ಸರ್ವೇ ಭವಂತು ಸುಖಿನಃ. ಈ ಸರ್ವೇ ಭವಂತು ಸುಖಿನಃ ಬಗ್ಗೆನೂ ತಪ್ಪು ನೆರೇಟಿವ್ ಸೆಟ್ ಆಗಿದೆ. ಆಶೀರ್ವಾದ ಮಾಡುವಂತಹ ಒಂದು ಭಾವನೆ ಇದರಲ್ಲಿದೆ. ನೀವು ಸುಖವಾಗಿರಿ. ಇಲ್ಲ, ಆ ಥರ ನೆರೇಟಿವ್ ಇಲ್ಲ. ಇದು ಇನ್ನೊಬ್ಬರ ಸುಖಕ್ಕೋಸ್ಕರ ನನ್ನ ಸುಖವನ್ನು ನಾನು ಆನಂದದಿಂದ, ಸ್ವೇಚ್ಛೆಯಿಂದ ಬಲಿ ಕೊಡಕ್ಕೆ ತಯಾರಿದ್ದೀನಿ ಅನ್ನುವ ಪಬ್ಲಿಕ್ ಕಮಿಟ್ಮೆಂಟ್ ಇದು. ಆಶೀರ್ವಾದ ಮಾಡೋದಲ್ಲ, ಶುಭಾಶಯಗಳನ್ನು ಕೋರೋದಲ್ಲ, ನೀವೆಲ್ಲರೂ ಸುಖವಾಗಿರ್ರಿ ಅಂತ. ಸರ್ವೇ ಭವಂತು ಸುಖಿನಃ ಇದು ಪಬ್ಲಿಕ್ ಕಮಿಟ್ಮೆಂಟ್. ನನಗೆ ಕಷ್ಟ ಆದರೂ ಚಿಂತೆ ಇಲ್ಲ, ನಾನು ಇನ್ನೊಬ್ಬರ ಕಷ್ಟಗಳನ್ನು ನಾನು ದೂರಗೊಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವನು ಹಿಂದೂ. ಇದು ಹಿಂದುತ್ವ. ದೈ ನೀಡ್ ಈಸ್ ಗ್ರೇಟರ್. ಮೂರನೇದು, ತೇನ ತ್ಯಕ್ತೇನ ಭುಂಜೀತಾಹ, ಮಿನಿಮಲಿಸಮ್. ಮೇಲಿಂದ ಎರಡೂ ಆಗಬೇಕಾದ್ರೆ ಈ ಮೂರನೇದು ಆಗಬೇಕು. ನಾನು ಭೋಗಿಯಾಗಿ ಭೋಗವನ್ನೇ ನನ್ನ ಜೀವನದ ವಿಷಯವನ್ನಾಗಿ ನಾನು ಭಾವಿಸಿದ್ರೆ ನಾನು ಮೊದಲೇ ಎರಡನ್ನು ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಅದನ್ನು ಸಂಯೋಜನೆ ಮಾಡಿದ್ದಾರೆ ನೋಡಿ. ನಾನು ಅತ್ಯಂತ ಕಡಿಮೆ ಉಪಭೋಗವನ್ನು ಮಾಡ್ತೀನಿ, ಧರ್ಮಾಚರಣೆಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ಮಾತ್ರ ನಾನು ಉಪಯೋಗಿಸ್ತೀನಿ, ಅದಕ್ಕಿಂತ ಹೆಚ್ಚು ಉಪಯೋಗಿಸಲ್ಲ. ಇದು ಮೂರನೇದು. ನಾಲ್ಕನೇದು, ಯೋಗ ಕರ್ಮಸು ಕೌಶಲಂ. ಇದು ಹಿಂದುತ್ವ. ಡೂಯಿಂಗ್ ಬೆಸ್ಟ್ ಪಾರ್ ಎಕ್ಸಲೆನ್ಸ್. ಎಕ್ಸಲೆಂಟ್ ಬಿಟ್ಟು, ಬೆಸ್ಟ್ಗಿಂತ ಬೆಸ್ಟ್ ಮಾಡೋದನ್ನು ಬಿಟ್ಟು ನಾನು ಇನ್ನೇನೂ ಮಾಡಲ್ಲ. ನಾನು ಏನು ಮಾಡ್ತೀನೋ ಅದನ್ನು ಬೆಸ್ಟೇ ಮಾಡ್ತೀನಿ ನಾನು. ಇದು ಹಿಂದುತ್ವ.
ಇದು ಬಂತು ಅಂದರೆ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತೆ. ಆದರೆ ಹೀಗಾಗಬೇಕಾದ್ರೆ ಈ ರೀತಿ ಇಲ್ಲದೇ ಇರುವ ತುಂಬ ಜನ ಇದ್ದಾರೆ. ಇದು ಧರ್ಮ. ಹಿಂದುತ್ವ ಅಂದರೆ ಧರ್ಮ, ಇದು ಧರ್ಮ. ಈ ಧರ್ಮದ ನೆರೆಟಿವ್ ನಾವು ಸೆಟ್ ಮಾಡಬೇಕು. ಈ ಧರ್ಮದಂತೆ ನಡೆಯದೆ ಅಧರ್ಮದಂತೆ ನಡೆಯುವವರ ಜೊತೆ ವ್ಯವಹರಿಸುವ ಒಂದು ಕೌಶಲ್ಯವು ಹಿಂದೂ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಮನೆಗಳಲ್ಲೂ ನೀವು ಒಳ್ಳೆಯರಾಗಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ತೀವಿ ಹೊರತು ಕೆಟ್ಟವ್ರ ಜೊತೆ ವ್ಯವಹಾರ ಮಾಡೋದು ಹೇಗೆ, ಕೆಟ್ಟದ್ದೇನು ಅಂತ ಹೇಳೋದೇ ಇಲ್ಲ. ವಯಸ್ಸಿಗೆ ಬಂದಂತೆ ವಯಸ್ಸಿಗನುಗುಣವಾಗಿ ಕೆಟ್ಟದ್ದೇನು ಅಂತಲೂ ಹೇಳಬೇಕು, ಕೆಟ್ಟದ್ದರ ಜೊತೆ ವ್ಯವಹರಿಸುವ ಕೌಶಲ್ಯ ಏನು ಅಂತ ಹೇಳಬೇಕು, ಕೆಟ್ಟದ್ದನ್ನು ನಿವಾರಿಸಿಕೊಂಡು ಮುಂದಕ್ಕೆ ಹೋಗುವ ದೃಢತೆಯನ್ನು ಹೇಳಿಕೊಡ್ಬೇಕು. ಸಮಾಜದಲ್ಲಿ ಕಲಿಸ್ಕೊಡುವ ಅವಶ್ಯಕತೆ ಇದೆ. ಇದು ಇವತ್ತು ಕೆಟ್ಟದ್ದರ ಬಗ್ಗೆ ನಾವು ತಿಳಿದುಕೊಳ್ಳದೆ ಅದನ್ನು ಭಯದಿಂದ, ಅಯ್ಯೋ ಅದು ಕೆಟ್ಟದ್ದು, ಅಲ್ಲಿಗೆ ಹೋಗಬೇಡ ಕೆಟ್ಟದ್ದಲ್ಲ. ಅರೆ, ಕೆಟ್ಟದ್ದು ಮಾಡಬಾರ್ದು ನಿಜ, ಆದರೆ ಕೆಟ್ಟದ್ದು ಏನು ಅಂತಾದರೂ ಹೇಳ್ಕೊಡದೇ ಇದ್ದರೆ ಅದ್ರ ಜೊತೆ ವ್ಯವಹಾರ ಮಾಡೋದು ಹೇಗೆ ಗೊತ್ತಾಗಬೇಕು, ಅದ್ರ ಜೊತೆ ಸಂಘರ್ಷ ಮಾಡೋದು ಹೇಗೆ ಗೊತ್ತಾಗಬೇಕು. ಆ ಕಾರಣದಿಂದ ಹಿಂದೂ ಸಮಾಜ ಸೋಲ್ತಿರೋದು ಇವತ್ತು. ಅದಕ್ಕೋಸ್ಕರ ಈ ಪುಸ್ತಕ ಹಿಂದೂ ಸಮಾಜದ ಜೊತೆಗೆ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಹಿಂದೂ ಸಮಾಜ ದುಷ್ಟಶಕ್ತಿಗಳ ಜೊತೆ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ. ಅಧರ್ಮವನ್ನು ಸಹಿಸುವುದನ್ನು ಹಿಂದುತ್ವ ಎಂದೂ ಹೇಳಿಲ್ಲ. ಅದಕ್ಕೋಸ್ಕರ ಈ ಒಂದು ಕ್ಷಾತ್ರ ತೇಜಸ್ಸು ಈ ಪುಸ್ತಕದ ಮೂಲಕ ನಿರ್ಮಾಣ ಆಗಬೇಕು ಅನ್ನೋದು ಆನಂದ ರಂಗನಾಥನ್ ಅವರ ಉದ್ದೇಶ ಅನ್ನೋದು ಒಂದೊಂದು ಶಬ್ದಗಳಲ್ಲೂ ಅದು ಪ್ರತಿಬಿಂಬಿತವಾಗುತ್ತೆ. ಅದಕ್ಕೆ ಆ ಕ್ಷಾತ್ರ ತೇಜವನ್ನು ತುಂಬತಕ್ಕಂಥ ಕೆಲಸ ಆಗಬೇಕು. ಮತ್ತು ಸುಖ, ಯಶಸ್ಸು, ಸಾರ್ಥಕತೆ ಭೀಕರ ಸಂಘರ್ಷದ ಹೊರತಾಗಿ ಅದಿಲ್ಲದೆ ಸಿಗಲ್ಲ. ಧರ್ಮದ ಸಂಸ್ಥಾಪನೆ ಮಹಾಭಾರತದ ಯುದ್ಧದ ನಂತರವೇ ಆಗಿತ್ತು. ಈಗಿರುವ ಸಂಧಿಕಾಲದ ಈ ಸಂದರ್ಭದಲ್ಲಿ ಭಾರತವನ್ನು ವಿಶ್ವ ಕಲ್ಯಾಣದ ತನ್ನ ಜೀವಿತದ ಉದ್ದೇಶವನ್ನು ಸಾಧಿಸುವ ಹಂತಕ್ಕೆ ತೆಗೆದುಕೊಂಡೋಗಿ ನಿಲ್ಲಿಸಬೇಕು ಅಂತಾದರೆ ಸಂಘರ್ಷ ಇಲ್ಲದೆ ಸಾಧ್ಯ ಇಲ್ಲ. ಕಷ್ಟವನ್ನು ಎದುರಿಸದೆ ಸುಖ ಬರಲ್ಲ. ನೋ ಶಾರ್ಟ್ ಕಟ್ಸ್. ಹೀಗಾಗಿ ಎಲ್ಲರಲ್ಲೂ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಂಘರ್ಷ, ಈ ಕಷ್ಟ ಇಡೀ ಸಮಾಜವನ್ನು ಉಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ತ್ಯಾಗ, ಇದು ಮಾಡೋದಕ್ಕೆ ಸಿದ್ಧರಾಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಆತ್ಮಬಲವನ್ನು ಈ ಪುಸ್ತಕ ತಂದು ಕೊಡುತ್ತೆ. ನಾವೆಲ್ಲರೂ ಇದನ್ನು ಓದೋಣ ಅನ್ನುವ ವಿನಂತಿಯನ್ನು ನಿಮ್ಮ ಮುಂದೆ ಮಾಡ್ತಾ, ಈ ಎಲ್ಲ ವಿಚಾರಗಳನ್ನು ಶಾಂತವಾಗಿ ನೀವು ಕೇಳಿದ್ದಕ್ಕೋಸ್ಕರ ನಿಮಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.